ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ರಾಧಾ, ಎಲ್ಲಿ ಶಿವಗಾಮಿ ಮಗು ಯಾರು ಕಾಣಿಸ್ತಿಲ್ಲ? ಅಮ್ಮವ್ರು ಮತ್ತೆ ಪಾಪುನು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಓ, ಅಮ್ಮವ್ರು ಬಂದ್ರು. ಅಯ್ಯೋ ಅಮ್ಮವ್ರೆ, ಹಣೆಗೆ ನಿಷ್ಟ್ ದೊಡ್ಡದ ಕುಂಕುಮ ಇಟ್ಕೊಂಡಿದ್ದೀರಾ? ರಾಧಾ ಆಂಟಿ, ನಮ್ಮಮ್ಮನ್ಗೆ ದೇವ್ರೇ ಕುಂಕುಮ ಇಟ್ಟಿದ್ದು. ದೇವ್ರೇ ಕುಂಕುಮ ಇಟ್ರ? ಏನ್ ಹೇಳ್ತಿದೆ ಕಂದ? ಹ್ಞೂ ಅಪ್ಪ, ಇಲ್ಲಿ ಪ್ರತಿ ವರ್ಷನೂ ದೇವ್ರು ಬರುತ್ತಲ್ಲ ಪೂಜಾರಪ್ಪ, ಅವರು ಯಾರಿಗೆ ಕುಂಕುಮ ಇಡ್ತಾರೋ ಅವರು ದೇವ್ರ ವೇಷ ಹಾಕೊಂಡು ಪೂಜೆ ಮಾಡಿಸ್ಕೋಬೇಕಂತೆ. ಈ ಸತಿ ಅಮ್ಮನ್ಗೆ ಇಟ್ಟಿದ್ದಾರೆ. ಅಮ್ಮ ಇವತ್ ರಾತ್ರಿ ದೇವ್ರ ವೇಷ ಹಾಕೊಂಡು ಪೂಜೆ ಮಾಡಿಸ್ಕೋತಾರೆ. ಪೂಜೆ ಅಂತೆ ದೇವ್ರ ವೇಷ ಅಂತ. ಅಲ್ಲ, ಇದನ್ನೆಲ್ಲ ಮಾಡೋರ್ಗೇನು ಹೇಳ್ಬೇಕು? ಎಕ್ಸ್ಕ್ಯೂಸ್ ಮೀ, ಅವ್ರವ್ರ ನಂಬಿಕೆ ಅವ್ರವ್ರಿಗೆ. ಬೇರೆಯವ್ರ ನಂಬಿಕೆ ಮೇಲೆ ನೀವ್ ಯಾಕೆ ಕಮೆಂಟ್ ಮಾಡ್ಬೇಕು? ಬೈ ದ ವೇ, ದೇವ್ರ ಮೇಲೆ ನಂಬಿಕೆ ಇಲ್ಲ ಅನ್ಕೊಂಡು ತಾಯ್ತ ಯಾಕೆ ಕಟ್ಕೊಂಡಿದ್ದೀರಾ ಮತ್ತೆ? ಓ ಮೈ ಗಾಡ್, ನನ್ಗೆ ಗೊತ್ತಿಲ್ಲದೆ ಕಟ್ಕೊಂಡ್ಬಿಟ್ಟಿದ್ದೀನಿ ನೋಡಿ. ಆಶ್ಚರ್ಯ ಅಲ್ವಾ? ಓ ಮೈ ಗಾಡ್ ಅಂತ ಹೇಳಿದ್ರಲ್ವಾ, ಅದು ಕನ್ನಡದಲ್ಲಿ ಏನಂತಾರೆ ಹೇಳಿ? ಓ ದೇವ್ರೇ ಅಂತ ಅರ್ಥ. ಮನ್ಸಲ್ಲೊಂದು ಮಾತಲ್ಲೊಂದು ಇರಬಾರ್ದು. ಕಟ್ಕೊಳ್ಳಲ್ಲ ಅಂತ ಹೇಳಿದ್ರಲ್ವಾ, ಮತ್ಯಾಕ್ ಕಟ್ಕೊಂಡಿದ್ದೀರಾ? ಭಯನಾ? ಈಗೇನು ಕಿತ್ ಹಾಕ್ಲಾ? ಹಾಕೊಳ್ಳೋದ್ಯಾಕೆ, ಕಿತ್ತಿ ಬಿಸಾಕೋದ್ಯಾಕೆ? ನಿಮ್ ಥರನೇ ಒಬ್ಬ ಮನುಷ್ಯ ಮಾಂಸ ತಿನ್ನಲ್ಲ ಅಂತ ತಿನ್ಬಿಟ್ನಂತೆ. ಅಯ್ಯೋ, ಮಾಂಸ ತಿನ್ಬಿಟ್ಟಿಯಲ್ಲ ಅಂತ ಹೇಳಿದಕ್ಕೆ ಇಲ್ಲ ಇಲ್ಲ ನಾನ್ ವಾಂತಿ ಮಾಡ್ತೀನಿ ಅಂತ ಹೇಳಿದ್ನಂತೆ. ಸೇಮ್ ನಿಮ್ ಕೇಸ್ ಥರನೇ. ಮಿಸ್ಟರ್ ಅಶೋಕ್, ನಿಮ್ಗೊಂದ್ ವಿಷಯ ಹೇಳಲಾ? ಇಲ್ಲಿಂದ ಹೋಗಕ್ಕೂ ಮುಂಚೆ ನೀವು ದೇವ್ರ ಹತ್ರ ಒಮ್ಮೆ ಕೈ ಮುಗ್ದೇ ಮುಗಿದೀರಾ.
ನಾನು ದೇವ್ರಿಗೆ ಕೈ ಮುಗಿತೇನೆ. ನೋ ಚಾನ್ಸ್. ಅಪ್ಪ ಹೇಯ್ ಹೋಗೆ. ಅಪ್ಪಾರ ಹಿಂಗಂದ್ರೆ ಏನ್ರಿ? ಹಂಗಂದ್ರೆ ನಿನ್ ಕಣ್ ಕಿತ್ ಹಾಕ್ತಾರಂತೆ. ಅಣ್ಣ, ದೇವಸ್ಥಾನದ ಅರ್ಚಕರು ನನ್ನನ್ನ ಪೂಜೆಗೆ ಬರಕ್ ಹೇಳಿದ್ದಾರೆ. ಆದ್ರೆ ನಾನು ಹೋಗೋದು ಬೇಡವೋ ಅನ್ನೋ ಗೊಂದಲದಲ್ಲಿದ್ದೀನಿ. ದಯವಿಟ್ಟು ಇದು ಒಂದ್ಸಲ ನನಗೆ ಹೋಗೋದು ಬೇಡವೋ ಅಂತ ಹೆಲ್ಪ್ ಮಾಡು, ಒಂದ್ ಸೂಚನೆ ಕೊಡು. ಈ ಚೀಟಿಗಳಲ್ಲಿ ಎಸ್ ಅಂಡ್ ನೋ ಅಂತ ಬರ್ತಿದ್ದೀನಿ. ನೀನ್ ಯಾವ್ದು ಹೇಳ್ತೀಯೋ ಅದೇ. ಎಸ್ ಅಂತ ಬಂದ್ರೆ ಹೋಗ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಥ್ಯಾಂಕ್ ಯು ಅಣ್ಣ. ಎಸ್ ಅಂತ ಸೂಚನೆ ಕೊಟ್ಟಿದ್ಯಾ. ನಾನು ಖಂಡಿತವಾಗ್ಲೂ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್.